ರಾಜ್ಯದಲ್ಲಿ ಪ್ರೈಮರಿ ಸ್ಕೂಲ್ ಪ್ರಾರಂಭಕ್ಕೆ ಮುಹೂರ್ತ ಫಿಕ್ಸ್. ಬೈ ಎಲೆಕ್ಷನ್ ಹೊತ್ತಲ್ಲಿ ಕೈ ಕಮಲದ ನಡುವೆ ಟ್ವೀಟ್ ವಾರ್. ಎತ್ತಿನ ಬಂಡಿ ಇಟ್ಟಿದ್ದೀರಾ ಅಂತ ಬೊಮ್ಮಾಯಿಗೆ ಪ್ರಶ್ನೆ ಮಾಡಿದ್ದು ಯಾರು? ಮಿನಿ ಸಮರದ ಮತಬೇಟೆ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟ್ವೀಟ್ ಫೈಟ್ ಹೇಗಿದೆ? ಹಗರಣಗಳಲ್ಲಿ ಹೆಬ್ಬೆಟ್ಟು ಗಿರಾಕಿ ಮೋದಿ ಪಾಲೆಷ್ಟು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ದು ಯಾಕೆ? ಬೊಮ್ಮಾಯಿ ಅವರೇ ಎತ್ತಿನ ಬಂಡಿ ಇಟ್ಟಿದ್ದೀರಾ ಅಂತ ಸಿದ್ದರಾಮಯ್ಯ ಕೇಳಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ A2 ಎದಿರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟ್ವೀಟ್ ಫೈಟ್ ತಾರಕಕ್ಕೇರಿದ್ದು, ಮೋದಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದೆ. ಟ್ವೀಟ್ ಮೂಲಕವೇ ಕಾಂಗ್ರೆಸ್ಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಟೀಕಾಸ್ತ್ರ ಪ್ರಯೋಗಿಸಿದ್ದು, ಹೆಬ್ಬೆಟ್ಟು ಗಿರಾಕಿ ಮೋದಿಯಿಂದ ದೇಶ ನರಳುತ್ತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಇಂದು ದೇಶವಾಸಿಗಳನ್ನ ಭಿಕ್ಷುಕರನ್ನಾಗಿಸಿದ್ದಾರೆ. ಕಾಂಗ್ರೆಸ್ ಶಾಲೆಗಳನ್ನ ಕಟ್ಟಿಸಿದ್ರು, ಆದ್ರೂ ಮೋದಿ ಓದ್ಲಿಲ್ಲ. ತಮ್ಮ ಹೆಸರನ್ನ ಮೌನೇಂದ್ರ ಮೋದಿ ಅಂತ ಬದಲಿಸಿಕೊಳ್ಳಿ ಅಂತ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಬಿಜೆಪಿ ವಿರುದ್ಧ ಟ್ವೀಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸಿದ್ದು, ಅತ್ಯಾಚಾರಿ ಬಾಬಾಗಳು, ಡ್ರಗ್ಸ್ ದಂಧೆಕೋರರು, ವಂಚಕರು ಎಲ್ಲರಿಗೂ ಮೋದಿ ಜೊತೆ ನಂಟು ಅಂತ ಟ್ವೀಟ್ ಮಾಡಿದೆ. ಅಲ್ಲದೆ ಎಲ್ಲಾ ಹಗರಣದಲ್ಲಿ ಹೆಬ್ಬೆಟ್ಟು ಗಿರಾಕಿ ಮೋದಿ ಪಾಲೆಷ್ಟು? ಅದಾನಿ ಪೋರ್ಟ್ ಡ್ರಗ್ಸ್ ಕೇಸ್ನಲ್ಲಿ ಮೋದಿಗೆ ಸಿಕ್ಕ ಕಿಕ್ ಬ್ಯಾಕ್ ಎಷ್ಟು? ಬಸ್ ಡ್ರೈವರ್ ಉಮೇಶನ ಲೂಟಿಯಲ್ಲಿ ಬಿಜೆಪಿ ನಾಯಕರಿಗೆ ಆದ ಹಂಚಿಕೆ ಎಷ್ಟು ಅಂತ ಪ್ರಶ್ನಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ತೈಲ ಬೆಲೆ ಇಳಿಕೆ ಆಗಿರ್ತಿತ್ತು. ಲೀಟರ್ ಪೆಟ್ರೋಲ್ 66 ರೂಪಾಯಿಗೆ, ಡೀಸೆಲ್ 55 ರೂಪಾಯಿಗೆ ಸಿಗ್ತಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಕೇಂದ್ರ ಬಿಜೆಪಿ ಸರ್ಕಾರದಿಂದ ತೆರಿಗೆ ಭಯೋತ್ಪಾದನೆ ನಡೀತಾ ಇದೆ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಆರೋಪಿಸಿದೆ. ಹೆಬ್ಬೆಟ್ಟು ಮೋದಿ ಅಂತ ಕಾಂಗ್ರೆಸ್ಗೆ ಬಿಜೆಪಿ ಖಡಕ್ ಕೌಂಟರ್ ಕೊಟ್ಟಿದ್ದು, ದೇಶದಲ್ಲಿ ಸಾಕಷ್ಟು ಶಾಲೆಗಳಿದ್ರೂ 50 ವರ್ಷ ಮೇಲ್ಪಟ್ಟ ಅತಿ ಹಿರಿಯ ನಾಯಕ ಭಾರತದಲ್ಲಿ ಓದ್ಲೇ ಇಲ್ಲ ಅಂತ ಟಾಂಗ್ ಕೊಟ್ಟಿದೆ. ವಯಸ್ಕರ ಶಿಕ್ಷಣ ಯೋಜನೆ ಇದ್ರೂ ಪಪ್ಪುವಿನ ಬುದ್ಧಿ ಬೆಳಿಲಿಲ್ಲ. ತಾತ ಮುತ್ತಾತ ಅಪ್ಪ ಪ್ರಧಾನಿ ಆಗಿದ್ದಾರೆ ಎಂಬ ಒಂದೇ ಅರ್ಹತೆಯಲ್ಲಿ ತಾನೂ ಪ್ರಧಾನಿಯಾಗ್ತೀನಿ ಅಂತ ಭಿಕ್ಷುಕನಂತೆ ಅಲೀತಿದ್ದಾನೆ ಅಂತ ರಾಹುಲ್ ಗಾಂಧಿ ಹೆಸರನ್ನ ಉಲ್ಲೇಖಿಸದೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಬೊಮ್ಮಾಯಿ ಅವರೇ, ನೀವು ಓಡಾಡಲು ಮನೆಯಲ್ಲಿ ಎತ್ತಿನ ಬಂಡಿ ಇಟ್ಟುಕೊಂಡಿದ್ದೀರಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಬೆಂಜ್ ಕಾರಿನಲ್ಲಿ ಓಡಾಡ್ತಾರೆ, ಚಕ್ಕಡಿ ಏರಿ ಪ್ರತಿಭಟನೆ ಮಾಡ್ತಾರೆ ಅಂತ ನಿನ್ನೆ ಸಿಎಂ ಹೇಳಿದ್ರು. ಹೀಗಾಗಿ ಸಿಎಂ ಬೊಮ್ಮಾಯಿಗೆ ಟ್ವೀಟ್ನಲ್ಲೇ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ಟ್ವೀಟ್ನಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರದ ಹೆಗ್ಗಣಗಳಿಂದ ಲೂಟಿ ನಡೆದಿದೆ. ಇಂಥವರು ಬೇರೆಯವರ ಬಗ್ಗೆ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಯಾವ ಬೆಲೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ತಾವು ಎಲ್ಲರ ಪರವಾಗಿ ಇರುವವರು ಅಂತ ಹೇಳಿ ಪರ್ಸೆಂಟೇಜ್ಗಾಗಿ ಕೈ ಚಾಚುವ ಭ್ರಷ್ಟಾಚಾರಿಗಳು. ಇವರಿಂದ ದೇಶ ರಾಜ್ಯ ಉದ್ಧಾರವಾಗೋಕೆ ಸಾಧ್ಯವೇ ಅಂತ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕುಟುಕಿದ್ದಾರೆ. ಕೋತಿ ತಾನು ಬೆಣ್ಣೆ ತಿಂದು ಮೇಕೆ ಮೂತಿಗೆ ಹಚ್ಚಿದಂತೆ ಅಂತ ಟ್ವೀಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಸತ್ಯವನ್ನ ಬಿಎಸ್ ಉಗ್ರಪ್ಪ ಬಹಿರಂಗ ಮಾಡಿದ್ದಾರೆ. ಪಕ್ಷದ ಅಧ್ಯಕ್ಷರ ಸತ್ಯ ವಿಶ್ವವಿಖ್ಯಾತವಾಗ್ತಾ ಇದ್ದಂತೆ ಬಿಜೆಪಿ ನಾಯಕರ ತಲೆಗೆ ಕಟ್ಟೋಕೆ ಮುಂದಾದ್ರು. ಕಮಿಷನ್ ಗಿರಾಕಿಗಳ ಸತ್ಯ ಹೊರ ಬರ್ತಾ ಇದ್ದಂತೆ ಬಿಜೆಪಿ ವಿರುದ್ಧ ಟ್ವೀಟ್ ಮಾಡ್ತಾ ಇರೋದು ನಾಚಿಕೆಗೇಡು ಅಂತ ಸಿಟಿ ರವಿ ಹೇಳಿದ್ದಾರೆ. ಅಲ್ಲದೆ ನನ್ನ ಆಸ್ತಿ ಆಗ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ. 800 ಪಟ್ಟು ಆಸ್ತಿ ಏರಿಕೆ ಆಗಿದ್ದು ಯಾರದ್ದು ಅಂತ ಪ್ರಶ್ನಿಸಿ ತಾನು ಕಳ್ಳ, ಪರರ್ ನಂಬ ಕಳ್ಳ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಮುನ್ನಡೆಸಿದ್ದು, ಕೇಂದ್ರದಿಂದ ಇಡಿ, ಸಿಬಿಐ, ಖಾಸಗಿ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅಂತ ವಿಜಯಪುರದಲ್ಲಿ ಆರೋಪಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ಮಾಡಿದ್ರು. ಗೋವಾ, ಮಣಿಪುರ, ಉತ್ತರಾಖಂಡ್ನಲ್ಲಿ ಇಡಿ, ಐಟಿ ಮೂಲಕ ಬೆದರಿಸಿ ಸರ್ಕಾರ ರಚನೆ ಮಾಡಿದ್ರು. ಜನರ ಬೆಂಬಲ ನಮಗಿದ್ರು ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಮಾಡಿದ್ದು ಮಾತ್ರ ಸಬ್ಕಾ ಸತ್ಯನಾಶ್ ಅಂತ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ.
ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಯೋಜನೆಗಳಿಗೆ ಬೇರೆ ಹೆಸರಿಡ್ತಾ ಇದ್ದು ಇವರ ಹೆಸರೇ ನಾಮ್ ಬದಲೋ ಸರ್ಕಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಲೋಕಸಭೆ ಚುನಾವಣೆ ಸೋಲಿನ ಬಗ್ಗೆ ಖರ್ಗೆ ಪ್ರತಿಕ್ರಿಯಿಸಿ, ನಾನು ಸೋತಿರೋದು ಕಲಬುರಗಿ ಮತದಾರರಿಂದಲ್ಲ, ಆರ್ಎಸ್ಎಸ್ ಅಮಿತ್ ಶಾ ರಿಂದಾಗಿ ನಾನು ಸೋತಿದ್ದೇನೆ. ಇದೇ ಮಾತನ್ನ ಸಭೆಯೊಂದರಲ್ಲಿ ನಾನು ಪ್ರಧಾನಿ ಮೋದಿಗೆ ಹೇಳಿದ್ದೇನೆ ಅಂತ ತಿಳಿಸಿದ್ರು. ಮೈ ಶುಗರ್ ವಿಚಾರದಲ್ಲಿ ರೈತರಿಗೆ ಸಿಎಂ ಕೊಟ್ಟ ಗುಡ್ ನ್ಯೂಸ್ ಏನು? ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟ್ ಬೀಸಿದ್ದು ಹೇಗೆ? ರಾಜ್ಯ ರಾಜಧಾನಿಯಲ್ಲಿ ಅಪಾಯದ ಅಂಚಿನಲ್ಲಿರೋ ಮತ್ತೊಂದು ಬಿಲ್ಡಿಂಗ್ ಇರೋದೆಲ್ಲಿ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ 3ನೇ ಹಂತದಲ್ಲಿ ಶಾಲೆಯ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದಸರಾ ಮುಗಿದಿದ್ದು ಶಾಲೆಗೆ ಹೋಗೋಕೆ ಮಕ್ಕಳು ರೆಡಿಯಾಗಬೇಕಿದೆ. ಎಲ್ಲಾ ತರಗತಿಗಳ ಆರಂಭಕ್ಕೆ ಶೀಘ್ರವೇ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದ್ದು, ಕೊರೋನಾ ಅಬ್ಬರದ ಇಳಿಕೆ ಬೆನ್ನಲ್ಲೇ ಮಹತ್ವದ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಶಾಲಾ ಕಾಲೇಜುಗಳಲ್ಲೇ ವಿದ್ಯಾರ್ಥಿಗಳಿಗೆ ಕೊರೋನಾ ಲಸಿಕೆ ನೀಡುವ ನಿರೀಕ್ಷೆಯೂ ಇದೆ. ಮೂರನೇ ಹಂತದಲ್ಲಿ 1ರಿಂದ 5ನೇ ತರಗತಿ ಪ್ರಾರಂಭಕ್ಕೆ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಅಕ್ಟೋಬರ್ 21ರಿಂದಲೇ 1ರಿಂದ 5ನೇ ತರಗತಿಗಳ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಕೊರೋನಾ ಟಾಸ್ಕ್ ಫೋರ್ಸ್ ಕಮಿಟಿ ವರದಿಯನ್ನ ಪಡೆದು ಸಿಎಂ ತಜ್ಞರು ಒಪ್ಪಿಗೆ ಕೊಟ್ರೆ ಅಕ್ಟೋಬರ್ 21ರಿಂದ ಶಾಲೆ ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ರೇಟ್ 1% ಕಡಿಮೆ ಇದೆ. ಅಲ್ಲದೆ ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್, ಡೆಂಘಿ ಪ್ರಕರಣಗಳೂ ಕಡಿಮೆಯಾಗಿವೆ. ಹೀಗಾಗಿ 1ರಿಂದ 5ನೇ ತರಗತಿವರೆಗೆ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ನಡೆಸಿದೆ. ಆದರೆ 3ರಿಂದ 5ನೇ ತರಗತಿ ಆರಂಭಕ್ಕಷ್ಟೇ ತಾಂತ್ರಿಕ ಸಲಹಾ ಸಮಿತಿ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಇಂದು ನಿರ್ಣಯ ತೆಗೆದುಕೊಂಡು ಸದ್ಯದಲ್ಲಿಯೇ ಶಾಲೆಗಳು ಆರಂಭ ಮಾಡುತ್ತೀವಿ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಸದ್ಯ ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿ ಇದ್ದು ಶೀಘ್ರವೇ ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾಗುವುದು ಪಕ್ಕಾ ಅಂತ ಆಗಿದೆ. ಆದರೆ ತಾಂತ್ರಿಕ ಸಲಹಾ ಸಮಿತಿ ಮೊದಲು 3ರಿಂದ 5ನೇ ತರಗತಿಯನ್ನ ಆರಂಭಿಸೋದಕ್ಕೆ ಒಪ್ಪಿಗೆ ನೀಡುವ ನಿರೀಕ್ಷೆ ಇದೆ. ಮೊದಲು ಈ 3 ತರಗತಿಗಳನ್ನ ಆರಂಭ ಮಾಡಿ ನಂತರ ಗ್ರೀನ್ ಸಿಗ್ನಲ್ ಕೊಟ್ಟು 10 ದಿನ ಕಾದು ನೋಡಿ 1ರಿಂದ 2ನೇ ತರಗತಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಶೀಘ್ರವೇ ಆರಂಭವಾಗಲಿರೋ 1ರಿಂದ 5ನೇ ತರಗತಿ ಸೋಮವಾರದಿಂದ ಶುಕ್ರವಾರದವರೆಗಷ್ಟೇ ನಡೆಯುವ ಸಾಧ್ಯತೆ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೆ ತರಗತಿಗಳನ್ನು ನಡೆಸಿ ಶನಿವಾರ ಮತ್ತು ಭಾನುವಾರ ಶಾಲೆಯ ಕೊಠಡಿಗಳ ಸ್ವಚ್ಛತಾ ಕಾರ್ಯಕ್ಕೆ ಮೀಸಲಿಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿ ರಿಪೋರ್ಟ್ ಆಧರಿಸಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ರೆ ಗೈಡ್ಲೈನ್ಸ್ ಆಧಾರದಲ್ಲಿ ಶಾಲೆ ಶುರು ಮಾಡೋಕೆ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಸಾಮಾಜಿಕ ಅಂತರ ಕಾಪಾಡುವುದು ಕಡ್ಡಾಯವಾಗಿದ್ದು, ಶಾಲೆಗಳಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 50% ಮಾತ್ರ ಹಾಜರಾತಿಯೊಂದಿಗೆ ತರಗತಿ ನಡೆಸುವ ಸಾಧ್ಯತೆ ಇದೆ. ಜೊತೆಗೆ 15ರಿಂದ 20 ಮಕ್ಕಳ ತಂಡವನ್ನ ರಚಿಸಿ ಪಾಠ ಮಾಡೋಕೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಿಂದಗಿಯಲ್ಲಿ ಮತಯಾಚನೆ ವೇಳೆ ಸಿದ್ದರಾಮಯ್ಯ ಸಿಡಿಲಬ್ಬರ ಹೇಗಿತ್ತು? ಸಿಎಂ ಬೊಮ್ಮಾಯಿ ಆರ್ಎಸ್ಎಸ್ ಗಿರಾಕಿ ಅಂತ ಹೇಳಿದ್ದು ಯಾರು? ಉಪಚುನಾವಣೆಯ ಪ್ರಚಾರದ ಬಗ್ಗೆ ಬಿಎಸ್ವೈ ಹೇಳಿದ್ದೇನು? ನೋಡೋಣ ಮಿನಿ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಂದಗಿ ಉಪಚುನಾವಣಾ ಅಖಾಡ ರಂಗೇರಿದ್ದು ಪ್ರಚಾರದಲ್ಲಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ಬಾಣ ಪ್ರಯೋಗಿಸಿದ್ದಾರೆ. ಯಡಿಯೂರಪ್ಪ ಅವರನ್ನ ಬಲವಂತವಾಗಿ ಕಿತ್ತು ಬಿಸಾಕಿದ್ರು, ಕಣ್ಣೀರು ಹಾಕುತ್ತಲೇ ಬಿಎಸ್ವೈ ಅಧಿಕಾರದಿಂದ ಇಳಿದಿದ್ರು. ಅಮಿತ್ ಶಾಗೆ ಹೆದರಿ ರಾಜೀನಾಮೆ ಕೊಡ್ತಿದ್ದೇನೆ ಎಂದ್ರು. ಅಂಥ ಸಿಂದಗಿ ಪ್ರಚಾರ ಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ಅಲ್ಲದೆ ಶಾಸಕರನ್ನ ಖರೀದಿ ಮಾಡಿ ಅನೈತಿಕ ಸರ್ಕಾರ ರಚನೆ ಮಾಡಿದ್ದು ಕಾಂಗ್ರೆಸ್ನ 14, ಜೆಡಿಎಸ್ನ 3 ಶಾಸಕರ ಖರೀದಿ ಮಾಡಿದ್ರಿ, ಕೇಂದ್ರವೇ ಹಣ ಖರ್ಚು ಮಾಡಿ ಆಪರೇಷನ್ ಮಾಡಿದ್ರು ಅಂತ ಆರೋಪಿಸಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಜಾಗಕ್ಕೆ ಬೊಮ್ಮಾಯಿಯನ್ನ ತಂದು ಕೂಡಿಸಿದ್ದಾರೆ. ಈ ಪಾರ್ಟಿ ನಾನೇ ಗೆದ್ದು ಸಿಎಂ ಆದೆ ಅಂತ ಬಿಗ್ತಾರೆ. ಸಿಎಂ ಆಗಿರೋ ಬೊಮ್ಮಾಯಿ ಆರ್ಎಸ್ಎಸ್ ಗಿರಾಕಿ, ಆರ್ಎಸ್ಎಸ್ ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ.
ಪಡಿತರ ಕಡಿತ ಬಗ್ಗೆಯೂ ಯಡಿಯೂರಪ್ಪ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. 7 ಕೆಜಿ ಅಕ್ಕಿ ಕೊಟ್ಟಿದ್ರೆ ನಿಮ್ಮಪ್ಪನ ಮನೆ ಗಂಟು ಹೋಗ್ತಿತ್ತಾ ಅಂತ ಬಿಎಸ್ವೈಗೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ತಿಂಗಳಿಗೆ 7 ಕೆಜಿ ಅಕ್ಕಿ ಕೊಡ್ತಿದ್ದೆ, ಆದ್ರೆ ಯಡಿಯೂರಪ್ಪ ಸಿಎಂ ಆದಾಗ 5 ಕೆಜಿಗೆ ಇಳಿಸಿದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಯಾವತ್ತಾದ್ರೂ ಹಸಿದಿದ್ದಾರಾ ಅಂತ ಕೇಳಿದ ಅವರು, ನಾನು 7 ಕೆಜಿ ಅಕ್ಕಿ ಕೊಟ್ಟಿದ್ದಕ್ಕೆ ಎಚ್ಡಿಕೆ ಟೀಕೆ ಮಾಡಿದ್ರು. ಹಸಿವು ಗೊತ್ತಿರುವವರಿಗೆ ನೋವು ಗೊತ್ತು, ಹೊಟ್ಟೆ ತುಂಬಿದವರಿಗೆ ಗೊತ್ತಾಗುತ್ತಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿಯನ್ನ ನಂಬಿದ್ದ ಯುವಕರಿಗೆ ಸಿಕ್ಕಿದ್ದು ತಿಮ್ಮಪ್ಪನ ನಾಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡೋದಾಗಿ ಮೋದಿ ಹೇಳಿದ್ರು, ಆದ್ರೆ 12 ಕೋಟಿ ಉದ್ಯೋಗವನ್ನ ಪ್ರಧಾನಿ ಮೋದಿ ಕಿತ್ತುಕೊಂಡಿದ್ದಾರೆ. ಕೆಲಸದಾಸೆಯಿಂದ ಯುವಕರು ಮೋದಿ ಮೋದಿ ಎಂದಿದ್ರು, ಆದರೆ ಸಿಕ್ಕಿದ್ದು ತಿರುಪತಿ ತಿಮ್ಮಪ್ಪನ ನಾಮ. ಮೋದಿ 82 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಇದರಿಂದ ದೇಶ ಉಳಿಯುತ್ತಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿ, ದೇಶ ಉಳಿಸೋಕೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಅಚ್ಚೇ ದಿನ್ ಆಯೇಗಾ ಅಂತ ಹೇಳಿದ್ರಲ್ಲ, ಎಲ್ರಪ್ಪ ಅಚ್ಚೇ ದಿನ್ ಅಂತ ಪ್ರಧಾನಿ ಮೋದಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಡೀಸೆಲ್ 100 ರೂಪಾಯಿ, ಪೆಟ್ರೋಲ್ 100 ರೂಪಾಯಿ ಆಗಿದೆ, ಗ್ಯಾಸ್ 1000 ರೂಪಾಯಿ ಆಗಿದ್ದು ಎಲ್ಲಪ್ಪ ಅಚ್ಚೇ ದಿನ್ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಅಲ್ಲದೆ ನರೇಂದ್ರ ಮೋದಿ ಈ ದೇಶವನ್ನ ಹಾಳು ಮಾಡ್ಬಿಡ್ತಾರೆ ಅಂತ ಹೇಳಿದ್ರು. ಆಕ್ಸಿಜನ್ ಕೊರತೆಯಿಂದ ಜನ ಸಾಯೋಕೆ ಬಿಎಸ್ವೈ ಸುಧಾಕರ್ ಕಾರಣ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಆಕ್ಸಿಜನ್ ಕೊರತೆಯಿಂದ ಚಾಮರಾಜನಗರದಲ್ಲಿ 36 ಜನ ಮೃತಪಟ್ಟರು. ಸಚಿವ ಸುಧಾಕರ್ ಹೇಳಿದ್ದು ಕೇವಲ 4 ಜನ ಮಾತ್ರ ಅಂತ. ಇವರನ್ನ ಏನಂತ ಕರಿಬೇಕು? ಕೊಲೆಗಡುಕರು ಅಂತ ಕರಿಬೇಕು. ಇಂಥವರಿಗೆ ಮತ ಹಾಕ್ಬೇಕಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಹಾನಗಲ್ ತಾಲೂಕಿನ ಕೆಲವರಕುಪ್ಪ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನ್ಯ ಪರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಡಿಕೆಶಿ, ಮಂತ್ರಿ ಮಾಡಲಿಲ್ಲ ಅನ್ನೋ ಕೊರಗಿನಲ್ಲೇ ಸಿಎಂ ಉದಾಸಿ ಮೃತಪಟ್ಟರು ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಅವರನ್ನ ಸೋಲಿಸಿ ಕೆಎಸ್ಆರ್ಗೆ ಹಾಕಿದ್ದಾರೆ ಎಂದಿದ್ದ ಬಿಜೆಪಿ ಅಭ್ಯರ್ಥಿ ಶಿವರಾಜ ಸಜ್ಜನರಿಗೂ ಡಿಕೆಶಿ ತಿರುಗೇಟು ಕೊಟ್ಟರು. ಬಿಎಸ್ವೈ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ತಂದವರು, ಆದರೆ ಅವರನ್ನ ನೀವು ಯಾವ ಸಮುದ್ರಕ್ಕೆ, ಕೆರೆಗೆ, ಬಾವಿಗೆ ಹಾಕಿದ್ದೀರಿ ಅನ್ನೋದನ್ನ ಹೇಳಿ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಮಿಕರು, ರೈತರು ಆಸ್ಪತ್ರೆಯಲ್ಲಿ ಮಲಗಿದ್ದವರಿಗೆ ಸಹಾಯ ಮಾಡಲಿಲ್ಲ, ಸತ್ತವರ ಕುಟುಂಬದವರಿಗೆ ಸಹಾಯ ಮಾಡಲಿಲ್ಲ, ಇನ್ಯಾವ ಆಧಾರದ ಮೇಲೆ ಬಿಜೆಪಿಯವರು ಮತ ಕೇಳ್ತಾರೆ ಅಂತ ಡಿಕೆಶಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ರಾಜ್ಯದಲ್ಲಿ 25 ಸಂಸದರು ಹೋಗಿದ್ದಾರೆ, ಒಬ್ಬರಾದ್ರೂ ಕೃಷ್ಣೆ, ಮೇಕೆದಾಟು, ಮಹದಾಯಿ ಬಗ್ಗೆ ಕೇಂದ್ರದವರ ಜೊತೆ ಮಾತನಾಡಿದ್ರ ಅಂತ ಪ್ರಶ್ನಿಸಿದ್ರು. ಒಬ್ಬ ಮಂತ್ರಿ ಬೆಳಗಾವಿ ಪ್ರತ್ಯೇಕ ರಾಜ್ಯ ಮಾಡಿ ಅಂತಾನೆ, ಮತ್ತೊಬ್ಬ ರಾಯಚೂರನ್ನ ತೆಲಂಗಾಣಕ್ಕೆ ಸೇರಿಸಿ ಅಂತಾನೆ ಅಂತ ಡಿಕೆಶಿ ಕಿಡಿಕಾರಿದ್ರು. ಉಪಚುನಾವಣೆಯಲ್ಲಿ ಅಕ್ಟೋಬರ್ 20ರಿಂದ ಮೊದಲ ಹಂತದ ಪ್ರಚಾರದಲ್ಲಿ ಪಾಲ್ಗೊಳ್ಳುವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಚಿತ್ರದುರ್ಗಕ್ಕೆ ತೆರಳುವ ಮುನ್ನ ಮಾತನಾಡಿದ ಬಿಎಸ್ವೈ, ಸಿಂದಗಿ, ಹಾನಗಲ್ ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಪ್ರಚಾರ ಮಾಡ್ತೇನೆ, ಅಗತ್ಯವಿದ್ದರೆ ಮುಖ್ಯಮಂತ್ರಿ ಬೊಮ್ಮಾಯಿ ಜೊತೆಗೂಡಿಯೂ ಮತಯಾಚನೆ ಮಾಡುವುದಾಗಿ ಬಿಎಸ್ವೈ ಹೇಳಿದರು. ಜಿಲ್ಲಾಸ್ಪತ್ರೆಗೆ ನುಗ್ಗಿ ಮಾರಾಮಾರಿ ಮಾಡಿದ್ದು ಯಾರು? ಬಾಣಂತಿ ಸಾವಿನ ಬಗ್ಗೆ ತುಮಕೂರು ವೈದ್ಯರು ಕೊಟ್ಟ ಸ್ಪಷ್ಟನೆ ಏನು? ಎಚ್ಡಿಕೆ ರೇವಣ್ಣರನ್ನ ಹೊಡೆದಾಡಿಸೋಕೆ ಸಾಧ್ಯ ಇಲ್ಲ ಅಂತ ಜಮೀರ್ ಅಹಮದ್ಗೆ ಟಾಂಗ್ ಕೊಟ್ಟಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕುಮಾರಸ್ವಾಮಿ ಮತ್ತು ರೇವಣ್ಣನ ಹೊಡೆದಾಡಿಸಲು ಸಾಧ್ಯವಿಲ್ಲ ಅಂತ ಹಾಸನದಲ್ಲಿ ಜಮೀರ್ ಅಹಮದ್ಗೆ ಎಚ್ಡಿ ರೇವಣ್ಣ ತಿರುಗೇಟು ನೀಡಿದ್ದಾರೆ. ಜಮೀರ್ ಅಹಮದ್ಗೆ ನಮ್ಮ ಸುದ್ದಿ ಬೇಡ, ಡಿಸಿಎಂ ಆಗ್ಬೇಕಾ ಸಿಎಂ ಆಗ್ಬೇಕಾ ನಾವು ತೀರ್ಮಾನಿಸ್ತೇವೆ, ಕಾಲ ಬಂದಾಗ ಕುಮಾರಸ್ವಾಮಿ ನಿರ್ಧಾರ ಮಾಡ್ತಾರೆ ಅಂತ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ. ಸಚಿವ ಮಾಧುಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಸಿಡಿದೆದ್ದಿದ್ದು, ಗೂಳೂರು ಹೆಬ್ಬೂರು ಏತ ನೀರಾವರಿ ಯೋಜನೆ ವಿಚಾರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಕೆರೆಗಳಿಗೆ ನೀರು ತುಂಬಿಸಿ ಎಂದು ಕೇಳಿದ್ದೇನೆ, ಆದರೆ ಅದಕ್ಕೆ ಅವರು ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ನಾನು ಯೋಜನೆ ವೈಜ್ಞಾನಿಕನ ಅವೈಜ್ಞಾನಿಕನ ಎಂದು ಕೇಳಿಲ್ಲ. ಯೋಜನೆಗೆ ಸಿಎಂ ಬೊಮ್ಮಾಯಿನೇ ಚಾಲನೆ ನೀಡಿದ್ದು, ಯೋಜನೆ ಅವೈಜ್ಞಾನಿಕವಾಗಿದ್ರೆ ತನಿಖೆ ಮಾಡಿಸಿ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ.
ಏಷ್ಯಾದ 2ನೇ ಅತಿ ದೊಡ್ಡ ಕೆರೆಯಾಗಿರೋ ಸೂಳೆಕೆರೆ ಕೋಡಿ ಹರಿದಿದೆ. 4 ದಿನ ಸುರಿದ ಭಾರೀ ಮಳೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆ ಬಿಳಚಿ ಗ್ರಾಮದ ಬಳಿ ಸೂಳೆಕೆರೆ ತುಂಬಿದೆ. ನಿರಂತರ ಮಳೆಯಿಂದ ಹಿರೇಹಳ್ಳ, ಹರಿದ್ರಾವತಿ ಹಾಗೂ ತುಮರು ಹಳ್ಳಗಳು ತುಂಬಿ ಹರಿದು ಸೂಳೆಕೆರೆ ಭರ್ತಿಯಾಗಿದೆ. 2 ದಶಕಗಳ ಬಳಿಕ ಕೆರೆಗೆ 27 ಅಡಿ ನೀರು ಬಂದಿದ್ದು ಐತಿಹಾಸಿಕ ಕೆರೆ ಕೋಡಿ ನೋಡಲು ಜನರು ಆಗಮಿಸುತ್ತಿದ್ದಾರೆ. ನಾಳೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ರಥೋತ್ಸವ ನಡೆಯಲಿದ್ದು ಭಕ್ತರಿಗೆ ಪ್ರವೇಶವಿಲ್ಲ. ನಾಳೆ ಮುಂಜಾನೆ 4ರಿಂದ ಬೆಳಗ್ಗೆ 10ರವರೆಗೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿದೆ. ಚಾಮುಂಡಿ ರಥೋತ್ಸವಕ್ಕೆ ಯದುವೀರ್ ಚಾಲನೆ ನೀಡಲಿದ್ದು ಸಾಂಪ್ರದಾಯಿಕವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮೆಟ್ಟಿಲು ಮಾರ್ಗದಿಂದ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು, ಸಾರ್ವಜನಿಕರು ಬರುವುದಕ್ಕೂ ನಿಷೇಧ ಹೇರಲಾಗಿದೆ. ಮೈಸೂರಿನಲ್ಲಿ ನೀರಿನ ಸಂಪ್ನಲ್ಲಿ ಬಿದ್ದಿದ್ದ ಮಂಡಲದ ಹಾವನ್ನ ರಕ್ಷಣೆ ಮಾಡಲಾಗಿದೆ. ರಾಜೀನಗರ ಬಡಾವಣೆಯಲ್ಲಿ ಮಳೆ ನೀರು ನುಗ್ಗಿದ ಸಂಪ್ಗೆ ಮಂಡಲದ ಹಾವು ಬಿದ್ದಿತ್ತು. ಹೀಗಾಗಿ ಸ್ಥಳಕ್ಕೆ ಬಂದ ಉರಗ ಸಂರಕ್ಷಕ ಸೂರ್ಯ ಕೀರ್ತಿ ಮಂಡಲದ ಹಾವನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ.